ಸೊ ಸೈಕಲ್ ನಾನು ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀನಿ. ಆದರೆ ನಾನು ತುಂಬ ಲಾಂಗೆಸ್ಟ್ ಡಿಸ್ಟೆನ್ಸ್ ಅಂದರೆ 2016 ಕಾಶ್ಮೀರ್ ಟು ಕನ್ಯಾಕುಮಾರಿ ಒಂದು ಸೈಕಲ್ ರೈಡ್ ಮಾಡಿದ್ದೆ. ಕಾಶ್ಮೀರಿಂದ ಕನ್ಯಾಕುಮಾರಿ ನಮ್ಮ ದೇಶ ಹೇಗಿದೆ ಅಂತ ಒಂದು ನೋಡೋಕ್ಕೆ ಒಂದು ಅವಕಾಶ ಸಿಕ್ತು. ಇವಾಗ ನಾನೇ ಸೈಕಲ್ ಉಳಿತಾ ಇದ್ದೀನಿ ಆ್ಯಂಡ್ ಐ ಆಮ್ ಫಿಸಿಕಲಿ ಫಿಟ್. ಅಲ್ಲಿ 74 ವಯಸ್ಸಾಗಿರೋ ಅಂತ ಒಬ್ಬರು ಬಂದಿದ್ದರು. ಸೊ 27 ಡೇಸಲ್ಲಿ 4300+ ಕಿಲೋಮೀಟರ್ಸ್ನ ತುಳಿದ್ವಿ. ವೀಕ್ಷಕರೇ, ಸೈಕ್ಲಿಂಗ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮ್ಗೆ ಗೊತ್ತೇ ಇದೆ. ಸೈಕ್ಲಿಂಗ್ ನ ಒಂದು ಅಡ್ವೆಂಚರಸ್ ಆಕ್ಟಿವಿಟಿ ಆಗಿ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಟೀಮ್ ಪರಿಕ್ರಮ ಕೋ-ಫೌಂಡರ್ ಧೀರಜ್ ಶರ್ಮಾ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಸೊ ನೀವು ಸೈಕ್ಲಿಂಗ್ ಅವಾಗ ಹೋಗ್ತಾ ಇರ್ತೀರಾ ಅಂತ ಆದ್ರೆ, ಸೊ ಲಾಂಗೆಸ್ಟ್ ಸೈಕ್ಲಿಂಗ್ ಎಲ್ಲಿಂದ ಎಲ್ಲಿವರೆಗೂ ಹೋಗಿದ್ದೀರಾ? ಹೇಗೆ ಅನ್ಸ್ತು ಎಕ್ಸ್ಪೀರಿಯನ್ಸ್? ಓಕೆ, ಸೊ ಸೈಕಲ್ ನಾನು ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀನಿ. ಆದರೆ ನಾನು ತುಂಬ ಲಾಂಗೆಸ್ಟ್ ಡಿಸ್ಟೆನ್ಸ್ ಅಂದರೆ 2016 ಕಾಶ್ಮೀರ್ ಟು ಕನ್ಯಾಕುಮಾರಿ ಒಂದು ಸೈಕಲ್ ರೈಡ್ ಮಾಡಿದ್ದೆ. ಅದರಲ್ಲಿ 27 ಡೇಸ್ ತೊಗೊಂಡ್ವಿ. ಆನ್ ಆವ್ರೇಜ್ ಎವ್ರಿ ಡೇ 180 ಕಿಲೋಮೀಟರ್ ತುಳಿತಾ ಇದ್ವಿ, 180ರಿಂದ 190. ಪ್ರತಿ ದಿವಸ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು, ಜನಗಳ ಜೊತೆ ಮಾತಾಡೋದು, ಹೆಚ್ಚಾಗಿ ಶಾಲಾ ಕಾಲೇಜ್ ಮಕ್ಕಳಿಗೆ ಹೋಗಿ ಉದ್ದೇಶಿಸಿ ಮಾತಾಡಿ ನಮ್ಮ ದೇಶದಲ್ಲಿ ಓಪನ್ಡಿಫಿಕೇಷನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಉದ್ದೇಶಿಸಿ ಮಾತಾಡಿದ್ವಿ. ಸೊ 27 ಡೇಸಲ್ಲಿ 4300+ ಕಿಲೋಮೀಟರ್ಸ್ನ ತುಳಿದ್ವಿ. ಸೊ ಇದೇ ಒಂದು ದೊಡ್ಡ ಲಾಂಗೆಸ್ಟ್ ಡಿಸ್ಟೆನ್ಸ್. ಆ್ಯಂಡ್ ನಂಗೆ ತುಂಬ ಖುಷಿಯಾಗಿದೆ ಏನಂದರೆ ಕಾಶ್ಮೀರಿಂದ ಕನ್ಯಾಕುಮಾರಿ ನಮ್ಮ ದೇಶ ಹೇಗಿದೆ ಅಂತ ಒಂದು ನೋಡೋಕ್ಕೆ ಒಂದು ಅವಕಾಶ ಸಿಕ್ತು. ಇದರಲ್ಲಿ ಮಧ್ಯದಲ್ಲಿ ರೆಸ್ಟ್ ಡೇಗಳಿರ್ತಾಯಿತ್ತು. ಆ ರೆಸ್ಟ್ ಡೇಗಳಲ್ಲಿ ನಾನು ಹೋಗಿ ಲೋಕಲ್ ಮಾರ್ಕೆಟ್ ಇರ್ಬೋದು, ಲೋಕಲ್ ಸಿಟಿ ಇರ್ಬೋದು, ಜನಗಳಿರ್ಬೋದು, ಅವ್ರ ಶೈಲಿ ಹೆಂಗಿದೆ, ಬದುಕು ಹೆಂಗೆ ಕಟ್ಕೊಂಡಿದ್ದಾರೆ ಅಂತ ನೋಡಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಇದೇ ಥರ ಮಾಡಬೇಕಂದಾಗ ಕಾಶ್ಮೀರ್ ಅಂದಿದ ತಕ್ಷಣ ನಮ್ಗೆ ಯಾವಾಗಲೂ ಐಡಿಯಾ ಬರುತ್ತೆ ಅಂದರೆ ಹಿಮಗಳ ಬೆಟ್ಟಗಳಿರುತ್ತೆ, ಹಿಮ ತುಂಬಿರುವಂಥ ಜಾಗ ಅಂತ. ಸೊ ನಮ್ಮ ಫಸ್ಟು ಈಗಲೂ ಜ್ಞಾಪಿಸ್ಕೊಂಡ್ರೆ ಕಾಶ್ಮೀರ್ ಫ್ಲೈಟ್ ಲ್ಯಾಂಡ್ ಆಗಬೇಕಂದ್ರೆ ಅಲ್ಲಿ ಶ್ರೀನಗರದ ಒಂದು ಏರ್ಪೋರ್ಟ್ ಇದೆ, ಡಿಫೆನ್ಸ್ ಏರ್ಪೋರ್ಟ್ ಅದು. ಆ ಏರ್ಪೋರ್ಟಲ್ಲಿ ಹೋಗಿ ಲ್ಯಾಂಡ್ ಆಗಬೇಕು. ಲ್ಯಾಂಡ್ ಆಗಬೇಕಾದ್ರೆ ಇನ್ನೂ ಕೆಳಗಡೆ ಸಿಗ್ನಲ್ ಸಿಕ್ಕಿರಲಿಲ್ಲ. ಸೊ ನಮ್ಮ ಪೈಲಟ್ ಇದ್ದವರು ಹಿ ಅನೌನ್ಸ್ಡ್ ಸೇಯಿಂಗ್ ನಮಗಿನ್ನೂ ಜಾಗ ಸಿಕ್ಕಿಲ್ಲ, ಜಾಗ ಸಿಕ್ಕಿದ ತಕ್ಷಣ ಫ್ಲೈಟ್ ಲ್ಯಾಂಡ್ ಮಾಡ್ತೀವಿ ಅಂತ. ಲ್ಯಾಂಡ್ ಮಾಡೋ ಅಷ್ಟು ದಿವಸ ನಿಮ್ಗೆ ಗೊತ್ತೇ ಇದೆ, ಫ್ಲೈಟ್ ಲ್ಯಾಂಡ್ ಆಗೋಕ್ಕಿಂತ ಮುಂಚೆ ಲ್ಯಾಂಡ್ ಆಗಿಲ್ಲ ಅಂದರೆ ಅದು ಮೇಲ್ಗಡೆನೆ ಹಾರಾಡ್ತಾ ಇರುತ್ತೆ. ಸೊ ಅವರು ಒಂದು ಡೀಟೋರ್ ತೊಗೊಂಡು ಹಂಗೆ ಒಂದು ಸ್ವಲ್ಪ ಬೇರೆ ಕಡೆ ರೌಂಡ್ ಕರ್ಕೊಂಡೋದ್ರು. ಅಲ್ಲಿಂದ ನೀವು ಕೆಳಗಡೆ ಬೆಟ್ಟಗಳು ನೋಡೋದಕ್ಕೇ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಬೆಟ್ಟಗಳ ಇನ್ನೊಂದು ದೊಡ್ಡ ಪ್ರಪಂಚ ಅಂತ ಅನ್ಸುತ್ತೆ. ಆ ಬೆಟ್ಟಗಳ ಮೇಲೆ ಒಂದು ಹಿಮ ಕೂತಿರುತ್ತೆ. ಆ ಹಿಮ ಮತ್ತು ಆ ಬೆಟ್ಟ ಎರಡು ಕಾಂಬಿನೇಷನ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಹೋಗಿದ್ದ ಸೀಸನ್ ಬಂದು ನವಂಬರ್ ಬಂದು ಅಲ್ಲಿ ಒನ್ ಆಫ್ ದಿ ಕೋಲ್ಡೆಸ್ಟ್ ಟೈಮ್ ಅದು. ಸೊ ನಾನು ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಅರೌಂಡ್ 10 ಡಿಗ್ರೀಸ್. ಅಂದರೆ ಇಲ್ಲೆಲ್ಲ ನಾವು ಬೆಂಗಳೂರಲ್ಲಿ ನೋಡ್ತಿರ್ತೀವಿ, ಒಂದು 20 ಡಿಗ್ರಿ ಆಗಿದ ತಕ್ಷಣ ನಾವೆಲ್ಲ ಒಂಥರ ಸ್ವೆಟರ್ ಎಲ್ಲ ಹಾಕೊಳ್ಬೇಕು, ಇಲ್ಲ ಅಂದರೆ ತುಂಬ ಚಳಿ ಆಗಿರುತ್ತೆ. ಹೌದು. ಸೊ ನಾನು ಸೈಕಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು 10ರಿಂದ 8 ಡಿಗ್ರಿ ಸೆಲ್ಸಿಯಸ್ ಇತ್ತು. ನಾನು ಅವತ್ತು ಇನ್ನೊಂದು ಬೇರೆ ಏನಂದರೆ ಮನೇಲಿ ಹೇಳಿ ಹೋಗಿದ್ರು, ನೋಡು ಫಸ್ಟ್ ದಿವಸ ಸೈಕಲ್ ತುಳಿತಿದ್ಯಾ, ಒಂದು ಸ್ವಲ್ಪ ಕ್ಲೀನಾಗಿ ಸ್ನಾನ ಮಾಡಿ ಒಂದು ಸ್ವಲ್ಪ ಪೂಜೆ ಗೀಜೆ ಮಾಡಿಕೊಂಡು ಆಮೇಲೆ ಸೈಕಲ್ ಸ್ಟಾರ್ಟ್ ಮಾಡು ಅಂತ. ನಾನು ಹೋದೆ ಹೋಟೆಲಲ್ಲಿ. ನನಗೆ ಸ್ವಲ್ಪ ಲೇಟ್ ಬೇರೆ ಆಗೋಗಿತ್ತು. ನಲ್ಲಿ ಆನ್ ಮಾಡಿದೆ, ಹೆಂಗ್ ಮಾಡಿದ್ರು ಬಿಸಿನೀರೇ ಬರ್ತಾ ಇಲ್ಲ. ಸೊ ನಾನೇನ್ ಮಾಡಿದೆ, ಸರಿ ಇನ್ನೇನು ಅಂತ ಹೇಳ್ಬಿಟ್ಟು ತಣ್ಣೀರ. ಅತ್ಯದ್ಭುತ ವಿಶಾಲವಾದ ಮ್ಯಾನೇಜ್ಡ್ ಮ್ಯಾಂಗೋವಾ ಆಲ್ಫೋನ್ಸೋ ವೆರೈಟಿಯ ಮಾವಿನ ಮರಗಳ ಫಾರ್ಮ್ ಲ್ಯಾಂಡ್ಗಾಗಿ ಹಿಂದೆ ಭೇಟಿ ನೀಡಿ. ಚನ್ನಪಟ್ಟಣ, ರಾಮನಗರ ಜಿಲ್ಲೆ, ಬೆಂಗಳೂರಿನ ಸಮೀಪದಲ್ಲಿ. ಸ್ನಾನ ಮಾಡ್ಕೊಂಡ್ಬಿಟ್ಟೆ. 10 ಡಿಗ್ರೀಸ್ ಬೇರೆ ಇತ್ತು. ಆಚೆ ಕಡೆ ಹೋಗ್ತೀನಿ, ಫುಲ್ ನಂಗೆ ಚಳಿ ಅಂದರೆ ಚಳಿ ಬಂದ್ಬಿಡ್ತು. ಸೊ 10 ಡಿಗ್ರಿ ಸ್ಟಾರ್ಟ್ ಮಾಡಿದಾಗ ಅದೇ ಥರ ಮುಂದೆ ಬಂದಾಗ ರಾಜಸ್ಥಾನಕ್ಕೆ ಬಂದೆ. ರಾಜಸ್ಥಾನಲ್ಲಿ ಬಂದಾಗ ಒಂದು 42-47ವರೆಗೂ ಏನೋ ಇತ್ತು. ಸೊ ಅಲ್ಲಿ ಸೈಕಲ್ ತುಳಿಬೇಕಾದ್ರೆ ನಾವು ಏನಂದರೆ ಕಿವಿಗೆ ಹತ್ತಿ ಇಟ್ಕೊಂಡು ಆಮೇಲೆ ಒಂದು ಸ್ವಲ್ಪ ಬಟ್ಟೆ ಸುತ್ಕೊಂಡು ಹೋಗ್ತಾ ಇದ್ವಿ. ಸೊ ಬಹುಶಃ ನನಗೇನು ಅನಿಸ್ತು ಅಂದರೆ ಅಲ್ಲಿರೋ ಜನ ಎಲ್ಲ ಏನು ಟರ್ಬನ್ ಹಾಕೊಂತಾರೆ ಅಂದ್ರೆ ತುಂಬ ವಿಪರೀತವಾದ ಬಿಸಿ ಗಾಳಿ ಬರುತ್ತೆ, ಹವೆ ಬರುತ್ತೆ. ಸೊ ಈ ಥರದನ್ನೇ ಹೌದು. ಸೊ ಅಲ್ಲಿ 10 ಡಿಗ್ರಿಯಿಂದ 8 ಡಿಗ್ರೀಸ್ ಇತ್ತು. ಈ ಕಡೆ ಇಲ್ಲಿ ಬಂದಾಗ 42-47 ಡಿಗ್ರೀಸ್ ಇತ್ತು. ಆಮೇಲೆ ನಾವು ವಾಪಸ್ ಬೆಂಗಳೂರು ಕಡೆ ಬಂದ್ವಿ. ಆವಾಗ ಇಲ್ಲೊಂದು ಸ್ವಲ್ಪ ಏನೋ ಸೈಕ್ಲೋನ್ ಎಫೆಕ್ಟ್ ಆಗಿತ್ತು. ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ ಮಳೆ ಬರ್ತಾ ಇತ್ತು. ಸೊ ಆ ಟ್ರಿಪ್ಪಲ್ಲಿ ಹೆಂಗಿತ್ತು ಅಂದರೆ ಎಲ್ಲ ಸೀಸನ್ನ ಒಂದೇ ಕಡೆ ಇದು ನೋಡಿದ್ದು, ತುಂಬ ಖುಷಿ ಇತ್ತು. ಅದೇ ಥರ ಊಟದ ಬಗ್ಗೆ ಹೇಳಬೇಕಂದ್ರೆ ನಾವು ಸ್ಟಾರ್ಟ್ ಮಾಡಿದಾಗ ಜಿಯೋ ಟ್ಯಾಗ್ ಆಗಿರುವಂಥ ಬಾಸ್ಮತಿ ರೈಸ್ನ ಸ್ಟಾರ್ಟ್ ಮಾಡಿದ್ವಿ. ಉದ್ದುದ್ದ ಆಯಿತು. ನೆಕ್ಸ್ಟ್ ಹಂಗೆ ಸೌತ್ ಬರ್ತಾ ಇದ್ದಾಗ ಕೇರಳಕ್ಕೆ ಬಂದು ರೀಚ್ ಆದಾಗ ನಿಮ್ಗೆ ಗೊತ್ತೇ ಇದೆ, ಕೇರಳ ಫ್ಯಾಟ್ ರೈಸ್ ಇರುತ್ತೆ. ಮಟ್ಟ ರೈಸ್. ಹೌದು ಆ ಥರದ್ದು. ಸೊ
ಟೆಂಪ್ರೇಚರ್ ಆಗಿರಲಿ, ಜನ ಆಗಿರಲಿ, ಆ ಥರದ್ದೆಲ್ಲ ಒಂಥರ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತು. ಆಮೇಲೆ ಯಾರೋ ಸರಿಯಾಗಿ ಹೇಳಿದ್ದಾರೆ, ದೇಶ ಸುತ್ತ ನೋಡಬೇಕು, ಕೋಶ ಕೋಶ ಓದ್ ಓದ್ ನೋಡಬೇಕು ನೋಡ್ಬೇಕು ಅಂತ. ಅಂತ. ಸೊ ನಂಗೆ ಅದು ನಿಜವಾಗ್ಲೂ ಹೌದು ಅಂತ ಅನಿಸ್ತು. ಆಮೇಲೆ ಸ್ಪೆಷಲಿ ನಂಗೆ ತುಂಬ ಖುಷಿ ಕೊಟ್ಟಿದ್ದೇನೆಂದರೆ, ಕರ್ನಾಟಕಕ್ಕೆ ಎಂಟ್ರ್ ಆದಾಗ ನಂಗೇನೋ ಒಂಥರ ವಾಪಸ್ ನಾನು ಮನೆಗೆ ಬಂದಿದ್ದೀನಿ ಅಂತ ಅನಿಸ್ತಾ ಇತ್ತು. ಬೇರೆ ಬೇರೆ ಕಡೆಯಿಂದ ಬಂದೆ. ವಾಪಸ್ ನಾನು ಕರ್ನಾಟಕಕ್ಕೆ ಬಂದಾಗ ನಮ್ಮ ಟೀಮಲ್ಲಿ ಯಾರೆಲ್ಲ ಇದ್ರಲ್ಲ ಅವರೆಲ್ಲ ಬೇರೆ ಸ್ಟೇಟಲ್ಲೆಲ್ಲ ಇದ್ರು. ಅವರೆಲ್ಲ ನಾನು ವಾಪಸ್ಸು ಕರ್ನಾಟಕದಲ್ಲಿ ಬಂದಾಗ ನಂದು ಪಾರ್ಟಿ ಅಂತ, ಅಂದರೆ ಏನೇ ತಗೊಂಡ್ರು, ಇಲ್ಲಿ ಏನು ತಗೋಬೋದು, ಇಲ್ಲೇನು ತಿನ್ಬೋದು, ಇಲ್ಲಿ ಮಂಡಕ್ಕಿ ಸಿಗುತ್ತೆ, ಇಲ್ಲಿ Yeah. ಚುರ್ಮುರಿ ಸಿಗುತ್ತೆ, ಇಲ್ಲಿ ಅಂದರೆ ಬೇರೆ ಬೇರೆ ಥರ. ನಂಗಂದರೆ ತುಂಬ ಖುಷಿ ಆಯಿತು ಬೇರೆಯವ್ರನ್ನ ಇಲ್ಲಿ ಕರ್ಕೊಂಬರೋದು. ಸೊ ತುಂಬ ಚೆನ್ನಾಗಿತ್ತು. ಬೇರೆ ಬೇರೆ ಕಡೆ ಚಾಲೆಂಜಸ್ ಇತ್ತು. ಫಾರ್ ಎಕ್ಸಾಂಪಲ್ ಮುಂಬೈಯಿಂದ ನಾವು ಕೊಲ್ಹಾಪುರ್ಗೆ ಬರಬೇಕಾಗಿತ್ತು. ಅದು ಪೂರ್ತಿ ಘಾಟ್ ಸೆಕ್ಷನ್ ಅದು. ಸೊ ಆ ಸೆಕ್ಷನಲ್ಲಿ ಬಂದು ತುಂಬ ಬೆಂಡ್ಸ್ ಇರುತ್ತೆ, ಹೇರ್ ಪಿನ್ ಕರ್ವ್ಸ್ ಇರುತ್ತೆ, ಕ್ಲೈಮ್ಸ್ ಇರುತ್ತೆ, ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಆಮೇಲೆ ಟೆಂಪ್ರೇಚರ್, ಪ್ರತಿ ದಿವಸ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರ್ತೀರಾ, ಆ ಥರದ್ದು. ಆಮೇಲೆ ಫಸ್ಟ್ ಸತಿ ನನ್ನ ಜೀವನದಲ್ಲಿ ಸುಮಾರು 250 ಕಿಲೋಮೀಟ್ರ್ ಸೈಕಲ್ ಒಂದೇ ದಿವಸದಲ್ಲಿ ತುಳಿದಿದ್ದೇನೆಂದರೆ, ಉದಯ್ಪುರಿಂದ ಗಾಂಧಿನಗರ್ ಅಂತ ಒಂದು ಜಾಗ ಇದೆ. Okay. ಉದಯ್ಪುರ್ ಬಂದು ರಾಜಸ್ಥಾನಲ್ಲಿ, ಗಾಂಧಿನಗರ್ ಬಂದು ಗುಜರಾತಲ್ಲಿ. ಸೊ ಇದೆರಡಕ್ಕೂ ಒಂದು 250 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ, ಸಂಜೆ 7 ಗಂಟೆಗೆ ಮುಗಿಸ್ವಿ, ಇನ್ಕ್ಲೂಡಿಂಗ್ ಆಲ್ ದಿ ಬ್ರೇಕ್ಸ್. 12 ಅವರ್ ಸೈಕಲ್ ಮೇಲೆ ಇದ್ದೆ ಅಂತ ಅನ್ಕೋಬೋದು. 250 ಕಿಲೋಮೀಟರ್ ತುಳಿದೆ. ಸೊ ನಂಗೆ ತುಂಬ ಖುಷಿ ಕೊಡ್ತು. ಆಮೇಲೆ ವಾಪಸ್ ಬಂದಾದ್ಮೇಲೆ ನನಗೇನಿಸ್ತು ಅಂದರೆ, ನನಗೆ ಸುತ್ತಮುತ್ತ ಇರೋರೆಲ್ಲ ಎಂಕರೇಜ್ ಮಾಡಿ, ಓ ನೀನು ಅಷ್ಟು ಕಿಲೋಮೀಟರ್ ತುಳ್ದ, ಇಷ್ಟು ಕಿಲೋಮೀಟರ್ ತುಳ್ದ ಅಂತ ಅನಿಸಿದ್ರು. ಆದರೆ ನಂಗೆ ಏನು ಅನಿಸ್ತು ಅಂದರೆ, ಎಲ್ಲ ಮುಗ್ದಾದ್ಮೇಲೆ ಕನ್ಯಾಕುಮಾರಿಲಿ ಅವತ್ತೊಂದು ದಿವಸ ಮುಗೀತು. ಎಲ್ಲ ಮೆಡಲ್ಸ್ ಕೊಟ್ಟರು, ಸರ್ಟಿಫಿಕೇಟ್ಸ್ ಕೊಟ್ಟರು, ಸ್ವೀಟ್ಸ್ ಕೊಟ್ಟರು, ಎಲ್ಲರೂ ಫುಲ್ ಖುಷಿ ಇತ್ತು. ಎಲ್ಲರೂ ಫೋನ್ ಮಾಡಿ ನನಗೆ ವಿಶಸ್ ಹೇಳ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹೋಗ್ತಾ ಇತ್ತು, ಅದು ಇದು ಅಂತ ಸೆಲೆಬ್ರಿಟಿ ಫೀಲಿಂಗ್ ಥರ ಇತ್ತು. ಅದ್ರ ಜೊತೆಗೆ ನಂಗೆ ಏನು ಅನಿಸ್ತು ಅಂದರೆ, ಅಡ್ವೆಂಚರ್ ಇಸ್ ನಾಟ್ ಅಬೌಟ್ ಗೆಟಿಂಗ್ ಡನ್ ಬಟ್ ಇನ್ ಡೂಯಿಂಗ್ ಅಂತ ಅನಿಸ್ತು. ಅಂದರೆ ಅದು ಮಾಡಿ ಮುಗಿಸೋದ್ರಲ್ಲಿ ಏನು ಅಡ್ವೆಂಚರ್ ಇಲ್ವೇ ಇಲ್ಲ, ಹೌದು. ಆದರೆ ಅದು ಮಾಡೋದ್ರಲ್ಲೇ ಅಡ್ವೆಂಚರ್ ಇದೆ. ಅಂದರೆ ಆ ಪ್ರತಿಯೊಂದು ಕ್ಷಣನೂ ನಾವು ಫೀಲ್ ಫೀಲ್ ಮಾಡಬೇಕು ಅಂತ ಅನಿಸ್ತು. ಸೊ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅನಿಸ್ತು. ಆಮೇಲೆ ಎಸ್, ಇಟ್ ವಾಸ್ ಚಾಲೆಂಜಿಂಗ್, ಬಟ್ ಐ ವುಡ್ ಸೇ ಲೈಕ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟೊಂದು ಜನ ದೆ ಟಾಕ್ ಅಬೌಟ್ ಸೈಕಲ್ ಎಲ್ಲ ಮಾಡಿದ್ರೆ ತುಂಬ ಕೆಟ್ಟದಾಗುತ್ತೆ, ಇಲ್ಲ ಮಾಡ್ತಾ ಇರಬಾರ್ದು, ಇಲ್ಲ ಗಂಡಸರಿಗೆ ಮಾಡಿದ್ರೆ ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ, ಈ ಥರ ಎಷ್ಟೊಂದೆಲ್ಲ ಇದೆ. ಆದರೆ ಅದಕ್ಕೆ Myths ಅದಕ್ಕೂ ಇದೆ. ಪುರಾವೆಗಳು ಯಾವುದೂ ಇಲ್ಲ. ಇವಾಗ ನಾನೇ ಸೈಕಲ್ ತುಳಿತಾ ಇದ್ದೀನಿ ಆ್ಯಂಡ್ ಐ ಆಮ್ ಫಿಸಿಕಲಿ ಫಿಟ್ ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್ ಆಲ್ಸೋ. ಇತ್ತೀಚೆಗೆ ನಾವು ಇನ್ನೊಂದು ಕಡೆ ಹೋಗಿದ್ವಿ, ಅಂಡಮಾನಲ್ಲಿ ಸೈಕಲ್ ತುಳಿತಿದ್ದೆ. ಅಲ್ಲಿ 74 ವಯಸ್ಸಾಗಿರೋ ಅಂತ ಒಬ್ಬರು ಬಂದಿದ್ರು. ಅವರು 300 ಕಿಲೋಮೀಟರ್ ತುಳಿದ್ರು. ಸೊ ನಾನೇನು ಈ ಪ್ರಪಂಚ ನೋಡ್ತಾ ಇದ್ದೀನಲ್ಲ, ಈ ಪ್ರಪಂಚದಲ್ಲಿ ಆ ಸಮಸ್ಯೆ ಅಂತ ಏನು ನೋಡ್ತಾ ಇಲ್ಲ, ಬದಲಿಗೆ ಆ ಸೈಕಲ್ ತುಳಿಯೋರಲ್ಲಿ ಖುಷಿ ಇದೆ, ಸಂತೋಷ ಇದೆ. ಆಮೇಲೆ ಇವು ಯಾರೋ ಸೈಕಲ್ ತುಳಿಯೋರನ್ನ ಮಾತಾಡಿಸ್ತಾ ಇದ್ರೆ, ಇಲ್ಲ ನಾನು ಪ್ರತಿ ಸತಿ ಇಲ್ಲಿ ನಂದಿ ಬೆಟ್ಟಕ್ಕೆ ಹೋಗ್ತಾ ಇರ್ತೀನಿ, ಆ ಕಡೆಯಿಂದ ಯಾರೋ ಒಬ್ಬರು ಸೈಕಲ್ ಬರ್ತಿರ್ತಾರೆ, ನಾನು ಈ ಕಡೆಯಿಂದ ಹೋಗ್ತಾ ಇದ್ದೀನಿ ಅಂದರೆ ಅವ್ರು ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲ್ಲ. ಆದರೆ ಅದು ನೋಡಿದಾಗ ನಾನು ನಗ್ತೀನಿ, ಅವರು ನಗ್ತೀವಿ, ಹಾಯ್ ಅಂತೀವಿ, ಅವರು ಹಾಯ್ ಅಂತೀವಿ. ಅದೇ ಥರ ನಾನು ಮೋಟರ್ ಬೈಕಲ್ಲಿ ಹೋದಾಗ್ಲೋ ಇಲ್ಲ ಕಾರಲ್ಲಿ ಹೋದಾಗ್ಲೋ ಆ ಥರ ಒಂದು ಖುಷಿ, ಇಲ್ಲ ಅಂದರೆ ಆ ಥರ ಒಂದು ಸಂತೋಷ ವ್ಯಕ್ತಪಡಿಸೋಕ್ಕೆ ಬೇರೆ ಯಾವುದೂ ಕಮ್ಯುನಿಟಿ ಇಲ್ಲ ಅಂತ ಅನಿಸ್ತು. ಓಕೆ, ನೈಸ್ ಸರ್. ತುಂಬಾನೇ ಚೆನ್ನಾಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳಿ, ನನಗೇನೆ ತುಂಬಾ ಥ್ರಿಲ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.